ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಯಲ್ಲಾಪುರದಲ್ಲಿ ಅರಣ್ಯವಾಸಿಗಳ ಸಮಸ್ಯೆ ಕುರಿತು ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆದಿದೆ. ಅರಣ್ಯ ಸಿಬ್ಬಂದಿಯಿಂದ ಉಂಟಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆದಿದ್ದು, ಈ ವೇಳೆ ಅಧಿಕಾರಿಗಳ ವಿರುದ್ಧ ರವೀಂದ್ರ ನಾಯ್ಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿರುವ ಅರಣ್ಯವಾಸಿಗಳಿಗೆ ಅರ್ಜಿ ವಿಲೇವಾರಿ ಆಗುವವರೆಗೂ ಆತಂಕ ಉಂಟು ಮಾಡಲಾಗುವುದಿಲ್ಲ ಎಂದು ಅಬ್ದುಲ್ ಅಜೀಜ್ ಭರವಸೆ ನೀಡಿದ್ದಾರೆ. ಯಲ್ಲಾಪುರದಲ್ಲಿ ಅರಣ್ಯವಾಸಿಗಳ ಸಮಸ್ಯೆ ಕುರಿತು ಅಧಿಕಾರಿಗಳೊಂದಿಗೆ ಮಹತ್ವದ ಸಮಾಲೋಚನಾ ಸಭೆ ನಡೆದಿದೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಬ್ದುಲ್ ಅಜೀಜ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅರಣ್ಯವಾಸಿಗಳ ವಿವಿಧ ಸಮಸ್ಯೆಗಳ ಕುರಿತು ಗಂಭೀರ ಚರ್ಚೆ ನಡೆಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರದಲ್ಲಿ ಅರಣ್ಯ ಸಿಬ್ಬಂದಿಯಿಂದ ಉಂಟಾಗುತ್ತಿರುವ ಆತಂಕ ಹಾಗೂ ಸಮಸ್ಯೆಗಳ ಕುರಿತು ಅರಣ್ಯ ಅಧಿಕಾರಿಗಳ ಗಮನಕ್ಕೆ ತರಲಾಯಿತು. ಈ ವೇಳೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅರಣ್ಯ ಸಿಬ್ಬಂದಿ ವಿರುದ್ಧ ಗರಂ ಆಗಿದ್ದಾರೆ. ಸರ್ಕಾರ ಅರಣ್ಯವಾಸಿಗಳ ಪರವಾದ ಧೋರಣೆ ಹೊಂದಿದ್ದರೂ ಅರಣ್ಯ ಸಿಬ್ಬಂದಿಯ ಕಾನೂನು ಬಾಹಿರ ಕೃತ್ಯಗಳಿಂದ ಶಾಸಕರ ಹಾಗೂ ಸರ್ಕಾರದ ಗೌರವಕ್ಕೆ ಧಕ್ಕೆ ಬರುತ್ತಿದೆ. ಅರಣ್ಯವಾಸಿಗಳ ಸಮಸ್ಯೆಗಳನ್ನು ಕಾನೂನಿನ ಅಡಿಯಲ್ಲಿ ಹಾಗೂ ಮಾನವೀಯತೆಯ ಮೌಲ್ಯದೊಂದಿಗೆ ನಿರ್ವಹಿಸಬೇಕು. ಕಾನೂನು ಬಾಹಿರ ಕೆಲಸ ಮಾಡಿ ಶಾಸಕರ ಮತ್ತು ಸರ್ಕಾರದ ಮರ್ಯಾದೆ ತೆಗೆಯಬೇಡಿ ಎಂದು ಹಿರಿಯ ಅರಣ್ಯಾಧಿಕಾರಿಗಳ ಸಮಕ್ಷಮದಲ್ಲೇ ರವೀಂದ್ರ ನಾಯ್ಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರೇ ಬರ್ಬೇಕಿತ್ತು, ಬಿಡಿಸ್ಕೊಂಡೋಗಿತ್ತು ಅಲ್ವಾ? ಅಷ್ಟು ಜನ ಎಲ್ಲ ಕಣ್ಣು ಮುಂದೆ ನೋಡಿದಾರ್ರಿ ಸಾಗುವಳಿ ಮಾಡ್ತಿರೋದು ಬಿಡೋದು ಆಗಬಾರ್ದು. ನಮ್ಗೆ ಎರಡು ಸ್ಪಷ್ಟತೆ ಬೇಕು. ಒಂದು, ಅರಣ್ಯಕ್ಕೂ ಕಾಯ್ದಂಥ ಅರ್ಜಿಗಳ ಬಗ್ಗೆ ಕ್ಷೇತ್ರಕ್ಕೆ ಸಂಬಂಧಿಸಿದ್ರು, ಅದು ಮತ್ತು GPS ಮಾನದಂಡ ಅಲ್ಲ, ಅಲ್ಲಿ ಕುರುಗಳು, ಸಾಗುವಳಿ ಕುರುಗಳು, ಬೇಲಿಗಳು ನೋಡ್ಬೋದು. ಮತ್ತೊಂದು ಹೇಳ್ತಾನೆ, ಸುಪ್ರೀಂ ಕೋರ್ಟ್ ನಿನ್ನೆ ತನಕ ಆರ್ಗ್ಯುಮೆಂಟ್ ಇತ್ತು, IMS ಅನ್ನೋದು ಇಂಪ್ಲೀಡ್ ಆಗಿದ್ದಾನೆ. ಸುಪ್ರೀಂ ಕೋರ್ಟ್ ನಡೀತಾ ಇದೆಯಲ್ಲ, ಇವೆಕ್ಷನ್ ಮಾಡಬೇಕಂತೇಳಿ ಪರಿಸರವಾದಿಗಳು ಹಾಕೋದು. IMS ಒನ್ ಆಫ್ ದ ಪಾರ್ಟಿ ಇಂಪ್ಲೀಡ್ ಆಗಿದ್ದಾನೆ. ನಮ್ಮ ಆರ್ಗ್ಯುಮೆಂಟಿಗಿತ್ತು ಮೊನ್ನೆ ತನಕ, ನಮ್ಮನ್ನು ರೀಚ್ ಆಗಲಿಲ್ಲ. ಅದು ಆರ್ಡರ್ ಬಂದ ಮೇಲೆ ನಾವೇನು ಮಾಡ್ಲಿಕ್ಕೆ ಬರೋದು, ನೀವೇನು ಮಾಡ್ಲಿಕ್ಕೆ ಬರೋದು ಸರ್? ಸುಪ್ರೀಂ ಕೋರ್ಟ್ ಈಸ್ ಸುಪೀರಿಯರ್. ನೀವು ಅಷ್ಟೇ ತನಕ ತೊಡಕಲಿಕ್ಕೆ ಆಗೋದಿಲ್ಲ ನಿಮ್ಮವರಿಗೆ. ನಾನೀಗ ಹೇಳಿದ ಈಗ ಎರಡು ಬಗ್ಗೆ ನಮಗೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಒಂದು, ನಾನು ಎರಡು ಸಲ ಹೇಳಿದ್ದೇನೆ, ಮತ್ತೊಂದು ಸಲ ನಿಮ್ಗೆ ಹೇಳ್ತೇನೆ. ಏನು ಅರಣ್ಯ ಹಕ್ಕು ಕಾಯ್ದೆಯ ಸಮಯದಲ್ಲಿ ನೀವನ್ನು ಅರ್ಜಿ ಹಾಕಿದಿರಿ, ಆ ಸಮಯದಲ್ಲಿ ನಿಮ್ಮ ಕೃಷಿ ಚಟುವಟಿಕೆಗಳು ಏನಿದ್ವು, ಆ ಜಾಗಕ್ಕೆ ಏನಿದೆ ಅರ್ಜಿಗಳು ವಿವಿಧ ಸಾಗುವಳಿ ಕುರುಗಳು ನೀವು ಹೇಳ್ಬೇಕು. ನೀವು ಸಾಗುವಳಿ ಅಂತ ಹೇಳಿದ್ರೆ ಅಲ್ಲಿ ತನಕ ಅಡಿಕೆ ಇರ್ತದೆ, ಇಲ್ಲಿ ನಾವು ಹುಲ್ಲು ಬೆಳೆಸ್ತಾನೆ, ಹುಲ್ಲು ಮಾಡ್ತೇವೆ, ಅಲ್ಲಿ ಗೊಬ್ಬರ ಗುಂಡಿ ಮಾಡ್ತೇವೆ. ಇಲ್ಲಿ ನೀವು ಫೋಟೋಸ್ ನೋಡ್ತಾ ಇದ್ದೀವಿ, ಸಾಗುವಳಿ ಕುರುವೇ ಇದೆ, ಅಲ್ಲಿ ಇರೋದೇ ತೋಟ ಎಷ್ಟಿತ್ತು, ಆ ಸಮಯದಲ್ಲಿ ಸಾಗುವಳಿ ಕುರು ಇತ್ತು. ನಿಮ್ಮ ಲೆಕ್ಕದಲ್ಲಿ ಹಂಗ ನಿಮ್ ಸಾಗುವಳಿ ಕುರು ಏನಿದೆ, ನೀವು ಅಗ್ರಿಕಲ್ಚರ್ ಏನು ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಿ, ಅಗ್ರಿಕಲ್ಚರ್ ಇರ್ಬೋದು, ಇವನ್ ನಿಮ್ಮ FRAದಲ್ಲಿ ಕೆಲವೊಂದು ನಿಮ್ಗೆ ಗೊತ್ತಿರ್ಬೋದು, ಮನೆಗೂ ಕೂಡ ಅಪ್ಲಿಕೇಶನ್ ಹಾಕಿದ್ದಿದ್ದೆ ಹೇಳೋದು ರೈತರು ಕೆಲವರು. ಅದನ್ನು ಕೂಡ ಅಂಥದ್ದು ಏನಿದೆ ಅಪ್ಲಿಕೇಶನ್ ಸಮಯದಲ್ಲಿ ಏನು ಹಾಕಿದ್ರಿ, ಆ ಸಮಯದಲ್ಲಿ ನೀವು ಯಾವುದರ ಮೇಲೆ ನೀವು ನಿಮ್ಮ ಚಟುವಟಿಕೆಗಳು ಇದ್ವು, ಎಲ್ಲ ರೀತಿಯ ಚಟುವಟಿಕೆಗಳು ಹೇಳ್ತಿದ್ದಾರೆ ಏನಿದ್ವು, ಆ ಲ್ಯಾಂಡನ್ನು ಏನಿದೆ ನಾವು ಅರ್ಜಿಗಳು ಇತ್ಯರ್ಥ ಆಗುವವರೆಗೂ ನಾವು ಅದನ್ನು ಯಾವುದೇ ತೆರವುಗೊಳಿಸಲಿಕ್ಕೆ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅಂತ ನಾನು ಇವತ್ತು ಹೇಳ್ತಾ ಇದ್ದೇನೆ, ನಮ್ಮ ಸ್ಟಾಫು ಹೇಳಿದೆ. ಆದರೆ ಇದರ ಸಂಘಟನೆಯ ಅದರ ಆಳದಲ್ಲಿ ಹೊಸದಾಗಿ ಅತಿಕ್ರಮಣಗಳು ಆಗ್ತಾ ಇದ್ರೆ ಮಾತ್ರ ನಾವು ಅದನ್ನು ಎವಿಕ್ಷನ್ ಮಾಡಬೇಕಾಗತ್ತೆ. ಇವ್ರು ಹೇಳಿದಾಗೆ ನೆಕ್ಸ್ಟ್ ಏನಿದೆ ಲಾ ಪ್ರಕಾರ ಏನಾಗಬೇಕು ಅದ್ರ ಪ್ರಕಾರನೇ ಕಾನೂನು ರೀತಿಯಲ್ಲೇ ಹೇಳಿದಾರ, ಕಾನೂನು ರೀತಿಯಲ್ಲೇ ಮಾಡಬೇಕಂತ ಕಾನೂನು ರೀತಿಯಲ್ಲೇ ನಾವು ಅದನ್ನು ಮುಂದಿನ ಕ್ರಮ ಸರ್. ಹೊಸದಾಗಿ ಯಾರು ಮಾಡೋದೇ ಇಲ್ರಿ. ಅಲ್ಲ ಇದ್ರೆ ನಾ ಹೇಳ್ತಾ ಇರೋದು ಒಂದೇ ಬಿಡ್ಕೊಳ್ಳಿ, ಮಾಡಿದ್ರೆ ನಾನು ಮಾಡ್ತಾ ಇದ್ದೀನಿ ಹೇಳ್ತಾ ಇಲ್ಲ. ಯಾವುದಕ್ಕೂ ಫುಲ್ ಸ್ಟಾಪ್ ಇಲ್ಲ ಇವರೇ, ಕಾಮ ಎಲ್ಲದಕ್ಕೂ ಕಾಮ ಇದ್ದಿದೆ. ಯಾಕಂದ್ರೆ ನೀವು ಮಾಡಿಲ್ಲ ಇರ್ಬೋದು, ಮಾಡಿದ್ರೆ ಪ್ರಯತ್ನ ಪಟ್ಟರೆ, ನಾನು ಹೇಳ್ತೇವೆ ಪಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ, ಪ್ರಯತ್ನ ಪಟ್ಟರೆ ಅದನ್ನು ಮಾತ್ರ ನಾವು ಇಮಿಡಿಯೇಟ್ ಆಗಿ ಎವಿಕ್ಷನ್ ಮಾಡ್ತೇವೆ. ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಹಾಕಿದಾಗ ಏನಿತ್ತು ಆ ಲ್ಯಾಂಡ್ ಅನ್ನು ನಾವು ಈಗ ಮಾಡಿಫೈ ಆಗದೆ. ಮೊನ್ನೆ CCF ಸಾಹೇಬರು ಅದೇ ಮಾತು ಹೇಳಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿನೇ ಲಾಸ್ಟ್, ಅದಕ್ಕೆಲ್ಲ ಈಶ್ವರ ಖಂಡ್ರೆ ಸಾಹೇಬರು ಬಂದಾಗ ಹೇಳಿದ್ದಾರೆ 2015 ನಂತರ ಇದು ತೆಗೀರಿ ಅಂತೇಳಿ. ಆ ಗಿಡ ನೋಡಿದ್ರೆ ಗೊತ್ತಾಗ್ತದೆ 2015ರದ 20ರದ ಅಲ್ವಾ? ಅದಕ್ಕೆ ಅದರೊಳಗೆ ನಾವು ಜಂಜಾಟ ಮಾಡೋದು, ಘರ್ಷಣೆ ಮಾಡ್ಕೊಳ್ಳುವಂಥದ್ದಲ್ಲ. ಎಟ್ ಲಾಸ್ಟ್ ನಾನು ಈ ಬಡ ಅರಣ್ಯವಾಸಿಗಳು ಅಂಥದ್ದು ಏನಾದರೂ ಇತ್ತು ಅಂತಾದರೆ ನಿಮ್ಮ ಅಧಿಕಾರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು, ಮಾನವೀಯತೆಯಿಂದ ಅಥವಾ ಕಾನೂನು ರೀತಿಯಲ್ಲಿ ವಹಿಸಿ ಅಂತ ಹೇಳೋದು. ಅದಿಲ್ಲ ನಿಮ್ಮಲ್ಲಿ, ಹಂಗಾಗಿ ಸಂಘರ್ಷ ಆಗಿದೆ. ಆ ಸಿಬ್ಬಂದಿಗಳು ಹೋಗೋದು ಆಯಿತು, ಮನೆ ಇಲ್ಲಿದೆ, ನಾವು ಸ್ಪಾಟಿಗೆ ಹೋಗಿ ನೋಡಿದ್ವಿ, ಹೋಗಿ ಏನು ಗಿಡ ಕಡ್ದಿದ್ರಲ್ಲ
ಅದು ನಡೆಸಿಟ್ಟು ಬಂದಿದ್ದೇನೆ. ನನಗೆ ಪೂರ್ವವಾಗಿದೆ, ಹೌದಲ್ವಾ? ನಾವು 100 ಜನ ಇದ್ದೇವೆ, ಅಲ್ಲಿ ಅಡಿಕೆ ಗಿಡ ನಡೆಸಿಟ್ಟು ಬಂದಾನೆ. ಯಾಕಂತ ಹೇಳಿದ್ರೆ ಆ ಬೇಲಿ ನೋಡಿ, ಗಿಡ ನೋಡಿ, ಆ ಕುರುಹುಗಳು 2015ಕ್ಕಿಂತ ಪೂರ್ವದಲ್ಲಿ ಅರಣ್ಯಕ್ಕೂ ಕಾಯ್ದೆಲ್ಲ ಹಾಕಂತ ಅರ್ಜಿ ಕ್ಷೇತ್ರದಲ್ಲಿ ಇರುವಂಥದ್ದನ್ನು ನಾವು ಮಾಡಿಸ್ಕೊಂಡೇವೆ. ಹಾಗಾಗಿ ಮತ್ತೆ ಅದನ್ನು ಗೊಂದಲ ಮಾಡ್ಕೊಳ್ಳೋದು ಇದು ಮಾಡೋದು ಆ ಪ್ರಕರಣ ಸಂಬಂಧಪಟ್ಟಂತೆ ಹೋಗೋದು ಬೇಡ ಅಂತ ನಮ್ದು ವಿನಂತಿ. ಎರಡನೇದು ನೀವು ಹೇಳೋದು CCF ಸಾಹೇಬ್ ಹೇಳೋದಕ್ಕೆ ನಾವು ಸ್ಟಿಕಪ್ ಆಗಿದ್ದೇವೆ, ನೀವು ಸ್ಟಿಕಪ್ ಆಗಿದೆ. ಇನ್ನು ಮೇಲೆ ಅರ್ಜಿಗಳು ತೆಗೆಯುವಾಗ ಸ್ವಲ್ಪ ಯಾವ್ದಾದ್ರು ಹೊಸ ಅತಿಕ್ರಮಣ ಇದ್ರೆ ಈಗಲೂ ಬಿಸಾಡಿ. ಅದು ಎಕ್ಸ್ಟೆನ್ಷನ್ ವಿಷಯದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇತ್ತಂದರೆ ಒಂದು ಅಮೇಕಬಲ್ ಆಗಿ ಕೂತು ಡಿಸ್ಕಸ್ ಮಾಡಿ ಕರೆದು ನೋಟಿಸ್ ಕೊಟ್ಟು ಏನಿದೆ ಮಾಡಿ. ಎಲ್ಲ ಅವ್ರಿಗೆ ಓದ್ಲಿಕ್ಕೆ ಬರ್ತಲ್ಲ, ಬರೀಗೆ ಬರ್ತಲ್ಲ. ಮತ್ತೊಂದು ಹೇಳ್ತಾನೆ, ಅದು ಈ ಸಂದರ್ಭ ಹೇಳಬೇಕು, ACF ಕೋರ್ಟಿಂದ ನೋಟಿಸ್ ಹೋಗ್ತಾಯಿದೆ. ಇವತ್ತು ಯಾರೋ ಮೀಟಿಂಗ್ದಲ್ಲಿ ತೋರಿಸಿದ್ರು, ACF ಕೋರ್ಟಿಂದ ನೋಟಿಸ್ ಬರ್ತದೆ. ಆ ನೋಟಿಸ್ನಲ್ಲಿ ಯಾವ ಉದ್ದೇಶಕ್ಕೆ ನೋಟಿಸ್ ಕೊಟ್ಟಿದ್ದು ಹೇಳೋದು ಗೊತ್ತಿಲ್ಲ ಅವರಿಗೆ. ಮಂಜೂರಿ ಬಂದಿದ್ದ ಅದೆಲ್ಲ ಭಾಳ ಉದ್ದ ಬರೋದು ಬೇಡ, ನಾವು ಬೇಗ ಹೋಗ್ಬೇಕಂತ ವಿಚಾರ ಬಂದೇವೆ. ಮತ್ತು ಘರ್ಷಣೆ ಮಾಡ್ಕೋಬಾರ್ದಂಥ ವಿಚಾರದಲ್ಲೂ ಬಂದೇವೆ. ನಾವು ಅಮೇಕಬಲ್ ಆಗಬೇಕು. ಇಲಾಖೆಯು ನಮ್ಮ ಪರವಾಗಿದೆ, ಕಾನೂನು ನಿಮ್ಮ ಪರವಾಗಿದೆ. ACF ಕೋರ್ಟಿಂದ ನೋಟಿಸ್ ಹೋಗ್ತದೆ ಸಾಹೇಬ್ರೆ, ಅದು ಏನು ಹೇಳೋದು ಗೊತ್ತಿಲ್ಲ. ಇದು ಅರ್ಥ ಏನು? ACF ಹೈಯರ್ ಆಫೀಸರು, ಅದು ಕ್ವಾಸಿ ಜುಡಿಷಿಯಲ್ ಕಮಿಟಿ, ಇದದು ಕೋರ್ಟು. ಆ ಅರಣ್ಯ ಹಕ್ಕು ಇದು ಇದೆಯಾ ಇಲ್ವೋ ಅಂತ ನೋಡಿ, ಇಲ್ಲವೇ ಇಲ್ಲ. ಹಳೆ ದಾಖಲೆ ಏನಾದ್ರು ಹಳೆ ದಾಖಲೆ ಕೊಡ್ತದೆ. ಹಳೆ ಅರಣ್ಯಕ್ಕೂ ಕಾಯ್ದೆ ಅರ್ಜಿ ಫಸ್ಟ್ ಬರ್ತಲ್ಲ ಸಾಹೇಬ್ರೆ. ಇಲ್ಲ, ಈಗ ACF ಕೋಡ್ನಲ್ಲಿ ನಿಮ್ಮನ್ನು ಹಳೆ ದಾಖಲೆ ಇದ್ರೆ ಕೊಡಿ ಅಂತ ಕೇಳ್ತಾರೆ. ಆ ಸಮಯದಲ್ಲಿ ನೀವು ಇದನ್ನು ಕೊಡಬಹುದು. ಯಾವುದು ನಿಮ್ಮ ಅರಣ್ಯ ಹಕ್ಕು ಸಮಿತಿಯಲ್ಲಿ ಪೆಂಡಿಂಗ್ ಇದೆ, ಆ ದಾಖಲೆಗಳನ್ನು ಕೂಡ ACF ಕೋಡ್ನಲ್ಲಿ ಕೊಟ್ಟರೆ ACFನವರು ಅದನ್ನ ಮಾನ್ಯ ಮಾಡ್ತಾರೆ. ಇದು ದಾಖಲೆ ಅಲ್ಲ, ಹೊಸ ನಿಮ್ದು 80 ವರ್ಷ 90 ವರ್ಷ ದಾಖಲೆ ಕೊಡಿ ಅಂತ ಕೇಳ್ತಾರೆ ಸರ್. ನೋಡಿ, ಅವ್ರು ಕೇಳಿರ್ತಾರೆ, ಕೋರ್ಟ್ ಪ್ರೊಸೀಡಿಂಗ್ ಮಾಡಬೇಕಾಗ್ತಲ್ಲ, ದಾಖಲೆನೇ ಯಾವುದು ನಿಮ್ಮ ಅರಣ್ಯ ನಾನು ಹೇಳೋದು ಗೊತ್ತಾ, ನನ್ನ ಬೇಜಿ ಖರ್ಚು ಮೇಡಮ್ ಸಾಕಷ್ಟು ವಾರ್ಡ್ರುಗಳು ನಾನು ನೋಡಿದ್ದೇನೆ, ವಾರ್ಡ್ರು ಓದಿದ್ದೇನೆ, ಅದನ್ನೆಲ್ಲ ಅಪೀಲು ಮಾಡಿದ್ದೇನೆ. ಈಗ ನೀವು ಮಾಡುವಾಗ ಅದನ್ನು ನೋಡಿ, ಈಗ ನೀನು ದಾಖಲೆ ಕೊಡದೇ ಇದ್ದರೆ ನಿಮ್ಮನ್ನು ಈ ಜಾಗದಿಂದ ಹೊರಗಾಗ್ಲಿಕ್ಕೆ ಆದೇಶ ಮಾಡಬೇಕಾಗ್ತದೆ, 30 ದಿವಸ ಬಿಟ್ಟು ಕೊಡಬೇಕಾಗ್ತದೆ. ಅದಕ್ಕೆ ಈ ರೀತಿ ದಾಖಲೆಗಳು ಬೇಕು ಅಂತ ಸ್ವಲ್ಪ ಎಲ್ಲ ಅನ್ಎಜುಕೇಟೆಡ್, ಏನೂ ಗೊತ್ತಿಲ್ಲ. ಹಿಂಗೆಲ್ಲ ಆಗಿಬಿಟ್ರೆ ಆ ಜನರಿಗೆ ಏನು ನ್ಯಾಯ ಕೊಟ್ಟಂಗಾಯ್ತು? ಅದಕ್ಕೆ ನಾನು ಕೇಳ್ತಿರೋದು ಹೇಳಿದವಾಗ ಸರ್ಕಾರಕ್ಕೆ ಗೌರವ ರೀತಿಯಲ್ಲಿ ಕೆಲಸಗಳು ಆಗಬೇಕು ಅರಣ್ಯ ಇಲಾಖೆ ಇದು ಅಂತ ನಾನು ವಿನಂತಿ ಮಾಡ್ಕೊಳ್ತಿದ್ದಾನೆ. ಆಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೌರ್ಮೆಂಟ್ ನಾವು ಕೇಳ್ತಿರೋದು. ಈ ರೀತಿಯಲ್ಲಿ ಆಗಬಾರ್ದು. ನೀವು ಏನು ಮಾಡ್ತೀವಿ, ಮತ್ತು ನೀವು ಭಾಳ ನಿಮ್ಮ ಇಲಾಖೆಯವರು ಭಾಳ ಇದ್ದಾರೆ, ಜನಪ್ರತಿನಿಧಿ ಕೇಳಿದ್ಕೊಳ್ಳೆ ಇದೇ ರೀತಿ ನಕಾಶೆ ತೋರಿಸ್ಬಿಡು. ಸರಿ ಇದೆ, ಎಲ್ಲ ಸೆಟಲೈಟ್ ಬಹಳ ಅವ್ಯವಹಾರಗಳು ಇದಾಗ ಆಗಿದಾವೆ. ಈಗ ನಿಮ್ಮ ಒಂದು ಹಂಗಲ್ಲ ಸರ್, ಎಲ್ಲ ಸೆಟಲೈಟ್ ಹೇಳ್ತಾ ಇರೋದು ನೋಡಿ. ಮತ್ತೊಂದು ಹೇಳ್ತಾನೆ, ಮೊನ್ನೆ CCF ಆಫೀಸಲ್ಲಿ ಹೇಳಿದ್ದಾನೆ, ಸಾಹೇಬ್ರ ಮೀಟಿಂಗ್ ಹೇಳಿದ್ದಾನೆ, ಸ್ಯಾಟಲೈಟ್ ಈಸ್ ಎ ನಾಟ್ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟು FIRಗೆ ಸಂಬಂಧಪಟ್ಟು ಅಲ್ಲ ಅಂತ ಹೇಳಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟಂತ ನಿಯಮಗಳು ಸಹಿತ ಬರೆದಿದ್ದಾರೆ. ಸ್ಯಾಟಲೈಟ್ ನಿಮ್ಮದೇ ನೆಡುತೋಪುಗಳನ್ನು ಮಾಡ್ತೀರಿ ಸರ್. ಅಲ್ಲಿ ಎಷ್ಟು ಗಿಡ ಬೆಳೆತೀರಿ, ಎಷ್ಟು ಗಿಡ ಹಳ್ಳಕ್ಕೆ ಒಯ್ದು ಹಾಕ್ತೀರಿ. ನಿಮ್ಮ ಪರ್ಸನಲ್ ವಿಷಯಕ್ಕೆ ನೀವು ಗ್ರೂಪ್ ಅನ್ನ ಎಳಿಬೇಡಿ. ಅಲ್ಲ ಪರ್ಸನಲ್ ವಿಷಯ ಪರ್ಸನಲ್ ಏನೂ ಇಲ್ಲ ಸರ್, ಪರ್ಸನಲ್ ಏನೂ ಇಲ್ಲ ಸರ್. ಇವತ್ತು ಅಧ್ಯಕ್ಷರು ಬಂದಿರೋದು ಬೇರೆ ಅರಣ್ಯ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅಂತ ಬಂದಿದ್ದೇವೆ. ನಾವು ಬಂದಿದ್ದೇವೆ, ಅದಕ್ಕೆ ಬೇರೆ ವೇದಿಕೆ ಇದೆ. ನೀವು ಅದನ್ನೆಲ್ಲ ಹೇಳಿ. ಈಗ ಅವ ಹೇಳೋ ತಪ್ಪೇನಿದೆ? ಅಲ್ಲ, ನಾನು ಹೇಳೋದು ನೀವು ಮಾತಾಡ್ತೀರಿ, ಏರ್ದೊನೆಯಲ್ಲಿ ಮಾತಾಡ್ತೀರಿ, ಲೀಡರ್ಸ್ ಅವ್ನು ತಪ್ಪು ಮಾಡಿದ ಹಂಗಲ್ಲ ಹಿಂಗ ಅವ ನಡೆದ ಹೊಳೆ ಬಿಸಾಡ್ತೀರಿ, ನಡೆದು ಹೊಡೆತೀರಿ, ತಪ್ಪೇನಿದೆ? ಕೇಳೋ ಈಗ ಟ್ಯಾಕ್ಸ್ ಪೇಯರ್, ಟ್ಯಾಕ್ಸ್ ಪೇಯರ್ ಅದನ್ನ ಮಾಡಬೇಡಿ ಅಂದ್ರೆ ಇದಷ್ಟೇ ಮಾತಾಡಿದ್ರು. ನಾವು ಅದೆಲ್ಲ ಮಾಡ್ಬೇಕಾದ್ರೆ ಹೇಳ್ತೇವೆ ಸರ್, ನಾವು ಇಲ್ಲಿ ಮಾಡೋದಾಗಿದೆ ನೋಡಿದ್ರೆ 4 ವರ್ಷದಲ್ಲಿ 4 ಕೋಟಿ ಗಿಡ ನೆಟ್ಟಿದ್ರಿ, 212 ಕೋಟಿ ನೆಟ್ಟಿದ್ದು ಹೇಳೋದನ್ನ ನೀವು ಅಂಕೆ ಸಂಖ್ಯಿದಲ್ಲ. ನಾವು ಏನಾರು ಮಾಡ್ಬೇಕಂದ್ರೆ ನಿಮ್ಮ ಮೇಲೆ ನಮ್ಗೆ ದ್ವೇಷ ಇದೆ, ನಾವು ಲೋಕಾಯುಕ್ತಕ್ಕೆ ಬರೀತಿದ್ವಿ ಅಲ್ವಾ? ಅಲ್ಲಿಂದ ಎನ್ಕ್ವೈರಿ ಮಾಡ್ತೀವಿ. ನಮ್ಗೆ ನನ್ನ ಅಪ್ಪ ಬಿಟ್ಟೆ ಸರ್ ಬೇಡ, ಚಾಪ್ಟರ್ ಕ್ಲೋಸ್. ನಮ್ಮದು ಹೊಂದಾಣಿಕೆ ಇದ್ರೆ ಅರಣ್ಯನೂ ಉಳಿತದ. ನಾವು ಅದನ್ನೇ ಹೇಳ್ತೇವೆ. ಬೇಕಾದ್ರೆ ನನ್ನ ಮನೆ ಹತ್ರ ಹೆಚ್ಚು ಕಡಿಮೆ ನನ್ನ ಮನೆ ಸುತ್ತಮುತ್ತ ಪ್ರದೇಶ ಒಂದು 100 ಎಕರೆಯಲ್ಲಿ ನಾನು ಎಲ್ಲೂ ಅರಣ್ಯಕ್ಕೆ ಬೆಂಕಿ ಬೀಳಲಿಕ್ಕೆ ಕೊಡೋದಿಲ್ಲ. ನಾನು ಸ್ವತಃ ಎಲ್ಲ
ಇನ್ನು ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ನಡೆದ ಸಭೆಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಬ್ದುಲ್ ಅಜೀಜ್ ಮಹತ್ವದ ಭರವಸೆ ನೀಡಿದ್ದಾರೆ. ಇತ್ತೀಚೆಗೆ ಶಿರಸಿಯಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹಿರೇಲಾಲ್ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಕೈಗೊಂಡ ನಿರ್ಣಯಕ್ಕೆ ತಾವು ಬದ್ಧರಾಗಿರುವುದಾಗಿ ಅವರು ತಿಳಿಸಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿರುವ ಅರಣ್ಯವಾಸಿಗಳ ಅರ್ಜಿಗಳು ವಿಲೇವಾರಿಯಾಗುವವರೆಗೂ ಅವರಿಗೆ ಯಾವುದೇ ರೀತಿಯ ಆತಂಕ ಉಂಟು ಮಾಡಲಾಗುವುದಿಲ್ಲ ಎಂದು ಅಬ್ದುಲ್ ಅಜೀಜ್ ಸ್ಪಷ್ಟಪಡಿಸಿದ್ದಾರೆ. DPC ಸಾಹೇಬ್ರ ಮುಂದೆ ನಾವು ವಿಶ್ ಮಾಡ್ಲಿಕ್ಕೆ ಹೋದಾಗ ಹೇಳಿದ್ದಾರೆ, ನಿಮ್ಮ ಅರಣ್ಯ ವಿಷಯಗಳ ಸಂಬಂಧಿಗೆ ಏನಾಗಬೇಕು ನಾಯಕ ನಾವು ಮಾಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ನೀವು ನೋಡ್ರಿ, ನಿಮ್ಮ ಯಾರ್ಯಾರು ಗಾರ್ಡು ವಾಚ್ಮನ್ಗಳಿಂದ ಅಲ್ಲ, ನಿಮ್ಮ ಇಲಾಖೆಗೆ ಅವಮಾನ ಆಗ್ತದೆ, ಶಾಸಕರಿಗೆ ಅವಮಾನ ಆಗ್ತದೆ, ಸರ್ಕಾರಕ್ಕೆ ಅವಮಾನ ಆಗ್ತದೆ. ಇದೆಲ್ಲ ಆಗಬಾರ್ದಲ್ಲ. ನಾನು ಸ್ಪಷ್ಟವಾಗಿ ಹೇಳಿದೆ, ಯಾವ ಇಲಾಖೆಯಲ್ಲೂ ಈ ರೀತಿ ಜನರಿಗೆ ಹಿಂಸೆ ಇಲ್ಲ ಸಾಹೇಬ್ರೆ. ಸ್ಪಷ್ಟವಾಗಿ ನಿರ್ದೇಶನ ಆಗಬೇಕು. ಅರಣ್ಯಕ್ಕೂ ಕಾಯ್ದೆ ಅರ್ಜಿ ವೆರಿಫೈ ಆಗಬೇಕು. ನೀವು GPC ಇಟ್ಕೊಂಡ್ಬರೋದಲ್ಲ, ಇಲ್ಲಿ GPC ಕಿಮ್ಮತ್ತಿಲ್ಲ, ನಾಟ್ ಅಥೆಂಟಿಕ್ ಡಾಕ್ಯುಮೆಂಟ್. ಅದು ಆಗಿಬಿಟ್ಟಿದೆ, ಡಿಕ್ಲೇರ್ ಆಗಿದೆ. ನಮಗೆ ಇದು ಸೆಕ್ಷನ್ 3 ಚಾಪ್ಟರ್ 3 ಸೆಕ್ಷನ್ 3 4+5 ಏನಿದೆಯಲ್ಲ, ನಿರ್ದಿಷ್ಟವಾಗಿ ಅರಣ್ಯಕ್ಕೂ ಕಾಯ್ದೆ ಅರ್ಜಿ ಏನಿದೆಯಾ ಅದಕ್ಕೆ ನೀವು ಮಾನದಂಡ ಆಗಿರ್ತಿರತ್ತ ನಮ್ಗೆ ಸ್ಪಷ್ಟೀಕರಣ ಬೇಕಲ್ವಾ? ಒಂದು ಎರಡನೇದು ಮುಗಿಸ್ಬಿಡ್ತಾನೆ. ಭಾಳ ಉದ್ದ ನಾವು ಬಂದವರಿಲ್ಲ. ಎರಡನೇ ವಿಚಾರ ಏನಂತ ಹೇಳಿದ್ರೆ, ಈ ರೀತಿ ಅಮಾನ್ಯ ರೀತಿಯಲ್ಲಿ ಆಗಬಾರ್ದು. ಕಳೆದು ಬರೋದು ಮಾಡೋದು ಏನು ಹೇಳೋರಿಲ್ಲ, ಕೇಳೋರಿಲ್ವ? ಈಗ ನಾವೇ ಆದೇಶ ಅವರು ಹಿಡ್ಕೊಂಡ್ಬಿಟ್ರೆ ನಾ ಬಂದ ದಿವ್ಸನೇ ಇವರೇ ಬರ್ಬೇಕಿತ್ತು, ಬಿಡಿಸ್ಕೊಂಡ್ಬಿಟ್ಟಿದ್ದೆ ಅಲ್ವಾ? ಅಷ್ಟು ಜನ ಎಲ್ಲ ಕಣ್ಣು ಮುಂದೆ ನೋಡಿದಾರೆ ಸಾಗುವಳಿ ಮಾಡ್ತಿರೋದು ಬಿಡೋದು. ಅದಾಗಬಾರ್ದು. ನಮ್ಗೆ ಎರಡು ಸ್ಪಷ್ಟತೆ ಬೇಕು. ಒಂದು, ಅರಣ್ಯಕ್ಕೂ ಕಾಯ್ದಂಥ ಅರ್ಜಿಗಳ ಬಗ್ಗೆ ಕ್ಷೇತ್ರಕ್ಕೆ ಸಂಬಂಧಿಸಿದ್ರು, ಅದು ಮತ್ತು GPS ಮಾನದಂಡ ಅಲ್ಲ, ಅಲ್ಲಿ ಕುರುಗಳು, ಸಾಗುವಳಿ ಕುರುಗಳು. ಅರಣ್ಯ ಇಲಾಖೆಯವರನ್ನ ನೀವು ಅಂದ್ರೆ ಗಿಡಗಳನ್ನು ನೆಡೋದಕ್ಕೆ ಇಟ್ಟಿದ್ರು ಅಥವಾ ಗಿಡಗಳನ್ನು ಕಡಿಯೋದಕ್ಕೆ ಇಟ್ಟಿದ್ರು. ಅಲ್ಲಿ ಬಂದು ನಾವು ಏನೋ ರೆಸಾರ್ಟು, ಹೋಟೆಲ್ಲು ಅಥವಾ ಹೋಮ್ ಸ್ಟೇ ಅಥವಾ ಏನೋ ಒಂದು ಫ್ಯಾಕ್ಟ್ರಿಗಳನ್ನು ಮಾಡ್ತಾ ಇಲ್ಲ. ನಾವು ಅಕಸ್ಮಾತ್ ಫಾರೆಸ್ಟ್ನಲ್ಲಿ ಒಂದು ಗಿಡ ಕಡಿದ್ರೆ 10 ರಿಂದ 20, 50, 100 ಗಿಡನ ಬೆಳೆಸ್ತಾ ಇದ್ದೀವಿ. ನೀವು ಬಂದು ಏಕದಮ್ನಾಗೆ ಯಾರಿಗೂ ಹೇಳದೇನೆ, ನೋಟಿಸ್ ಕೊಡದೇನೆ, ಅವ್ರ ಮನೆಯಲ್ಲಿ ಇಲ್ಲದೆ ಇದ್ದಾಗ ಕಡದ ಗಿಡಗಳನ್ನು ಬುಡುಗುಡು ಸಹಿತ ಕಡದು ಹೇರ್ಕೊಂಡು ಹೋಗ್ಬಿಡ್ತೀರಿ ಅಂತ ನಾವೇನು ಅಕ್ರಮವಾದ ದಂಧೆ ಮಾಡಿದ್ವು ಅಲ್ಲಿ? ಅಥವಾ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ನಿಮ್ಮ ಹಿಡಿತದಲ್ಲಿ ಇದಾರೋ ಇಲ್ಲವೋ, ಅಥವಾ ನಿಮ್ಮ ನಿರ್ದೇಶನದ ಮೇರೆಗೆ ಆ ಕಾರ್ಯ ಆಗಿದೆ? ಫಸ್ಟ್ GPS ಕ್ಲಿಯರ್ ಅಂದ್ರೆ ಎಲ್ಲ CPSಗಳು ನೋಡಿ, ನಾನು ಮೊದಲು ಹೇಳ್ತಾ ಇದ್ದೇನೆ, ನಮ್ಮ ಇಲಾಖೆಯ ಸ್ಟ್ಯಾಂಡ್ ಇದೆ. ಯಾರು ಅರಣ್ಯ ಹಕ್ಕು ಸಮಿತಿಯಲ್ಲಿ ಅಪ್ಲಿಕೇಶನ್ಗಳು ಪೆಂಡಿಂಗ್ ಇದೆ, ಆ ಪೆಂಡಿಂಗ್ಗಳು ಸೆಕ್ಷನ್ನಲ್ಲೂ ಹೇಳ್ತೇ ಇದೆ. ಎಲ್ಲಿವರೆಗೆ ಸಮಿತಿಯಿಂದ ಅಂತಿಮ ತೀರ್ಮಾನ ಆಗೋದಿಲ್ಲ ಅಲ್ಲಿವರೆಗೆ ಅವನ್ನ ಎವಿಕ್ಷನ್ ಮಾಡಬಾರ್ದು, ತೆರವುಗೊಳಿಸಬಾರ್ದು ಅಂತ ಕಾಯ್ದೆಯಲ್ಲಿ ಇರೋದ್ರಿಂದ, ಮತ್ತು ಮೊನ್ನೆ CCF ಸಾಹೇಬ್ರ ಮೀಟಿಂಗ್ ಅಲ್ಲೂ ಕೂಡ ಇದರ ಬಗ್ಗೆ ನೀವೇ ಬಂದಿರಿ ಮೀಟಿಂಗ್ ಅಲ್ಲಿ ತೀರ್ಮಾನ ಆಗಿರೋದ್ರಿಂದ ನಾವು ಆ ಸ್ಟ್ಯಾಂಡಿಗೆ ನಾವು ಬದ್ಧರಿದ್ದೇವೆ. ಯಾವ ಅರಣ್ಯ ಹಕ್ಕು ಸಮಿತಿಯಲ್ಲಿ ಪೆಂಡಿಂಗ್ ಇದೆ ಅರ್ಜಿಗಳು, ಆ ಅರ್ಜಿಗಳಿಗೆ ನಾವು ಮುಟ್ಟೋದಿಲ್ಲ.